ನವ್ಯ ಜೊತೆ ಅಗ್ರಿಮೆಂಟ್ ಬಗ್ಗೆ ಮಾತಾಡಿದ್ಯಾ? ಅವತ್ತು ಗುಡಿಲಿ ಟ್ರೈ ಮಾಡಿದೆ, ಆಗ್ಲಿಲ್ಲ. ಅದಕ್ಕೆ ಪಾರ್ಟಿಗೆ ಬಂದಿದ್ದೀನಿ. ಎಲ್ಲ ಅವಳು ಕ್ಲಿಯರ್ ಆಗಿ ಹೇಳಿ ಸೈನ್ ಕೂಡ ಮಾಡಿಸ್ತೀನಿ. ನವ್ಯಮ್ಮ, ನನ್ಗಿದೆಲ್ಲ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ. ಪರವಾಗಿಲ್ಲ ಬಾ. ಬೇಡ ನವ್ಯಮ್ಮ, ನೀವು ಹೋಗಿ ಬನ್ನಿ. ಹಾಯ್ ನವ್ಯ, ಗ್ರ್ಯಾಂಡ್ ವೆಲ್ಕಮ್. ಹಾಯ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ನವ್ಯ, ನಾನ್ ಮದ್ವೆ ಆಗ್ತಿರೋ ಹುಡುಗಿ. ತಗೋ ನವ್ಯ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ಕಮಾನ್ ಯಾರ್, ಪಾರ್ಟಿಗೆ ಬಂದು ನೋ ಅನ್ನೋದು ಸರಿಯಲ್ಲ. ತಗೋ. ಬೇಡ ನನಗೆ. ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೋಂಟ್ ಫೋರ್ಸ್. ಅಬ್ಬಾ ಸರ್ ಆಗ್ಲೇ ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಕಮ್ ನವ್ಯ. ವಾಣಿ, ನವ್ಯ ಮೇಡಮ್ನ ನೋಡ್ತಿದ್ರೆ ಯಾಕೋ ಈ ಪಾರ್ಟಿ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತಿದೆ ಅಲ್ವಾ? ಹೌದು, ನವ್ಯಮ್ಮ ತುಂಬ ಶಿಸ್ತಲ್ಲಿ ಬೆಳೆದವರು. ಈ ರೀತಿ ಅರೆ ಬಟ್ಟೆ ಹಾಕೊಂಡು ಕುಣಿಯೋದು ಇಷ್ಟ ಆಗಲ್ಲ ಅವರಿಗೆ. ಸಾರಿ ನವ್ಯ, ಅವ್ರ ಮಾತುಗೆಲ್ಲ ತಲೆ ಕೆಡಿಸ್ಕೋಬೇಡ. ನೋ ಪ್ರಾಬ್ಲಮ್ ಅಭಿ. ಪಾರ್ಟಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಆಂಟಿ ಏನು ಅಬ್ಜೆಕ್ಟ್ ಮಾಡಲಿಲ್ವಾ? ನನ್ನ ಮೇಲಿರೋ ನಂಬಿಕೆಯಿಂದ ಓಕೆ ಅಂದ್ರು. ಗ್ರೇಟ್. ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯ ಇಟ್ಟಿರೋ ನಂಬಿಕೆ ಪರ್ಮನೆಂಟ್ ಆಗಿರುತ್ತೆ ಅಂತ್ಯಾ? ಅದು ಅವ್ರ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಮನುಷ್ಯರು ಬದಲಾಗ್ತಾರೆ ಅಂತ ಅರ್ಥನಾ? ಯಾ, ಬದಲಾಗೋದು ಸಹಜ ಅಲ್ವಾ? ಕರೆಕ್ಟ್. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ನೌ. ಅಂದ್ರೆ ಸಿ ದಿಸ್. ಏನಿದು? ಯಾವುದೋ ಅಗ್ರಿಮೆಂಟ್ ತರ ಇದೆಯಲ್ಲ? ಯಾ ನವ್ಯ, ಇದನ್ನ ಪ್ರೀ ನೆಪ್ಚುಯಲ್ ಅಗ್ರಿಮೆಂಟ್ ಅಂತಾರೆ. ಯಾಕಿದು? ನೀನು ನಾನು ಸೈನ್ ಮಾಡೋದಕ್ಕೆ. ಅದೇ ಯಾಕೆ ಅಂದಿದ್ದು? ಬದಲಾಗೋದು ಮನುಷ್ಯನ ಗುಣ ಅಂತ ನೀನೇ ಹೇಳಿದ್ಯಲ್ಲ. ಮದುವೆ ಆದಮೇಲೆ ನೀನು ನಾನು ಯಾರಾದ್ರೊಬ್ರು ಚೇಂಜ್ ಆದ್ರೆ, ನಾವಿಬ್ರು ಡಿವೋರ್ಸ್ ತಗೋಬೇಕು ಅನ್ಕೊಂಡ್ರೆ, ಪ್ರಾಪರ್ಟಿ ವೈಸ್ ಕಮರ್ಷಿಯಲ್ ಆಗಿ ಯಾವ ಪ್ರಾಬ್ಲಮ್ ಆಗದ ಹಾಗೆ ಈ ಡಾಕ್ಯುಮೆಂಟ್ ಹೆಲ್ಪ್ ಮಾಡುತ್ತೆ. ಏನ್ ಮಾತಾಡ್ತಿದ್ಯಾ ಅಭಿ? ಮದ್ವೆ ಆಗೋ ಮೊದ್ಲೇ ಡಿವೋರ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಈ ವಿಷಯ ನಮ್ಮ ಮೇಡಮ್ಗಾಗ್ಲಿ ನನ್ನ ಅಣ್ಣಂದ್ರಿಗಾಗ್ಲಿ ಗೊತ್ತಾದ್ರೆ ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಗೊತ್ತಾ? ಇದ್ರಲ್ಲಿ ತಪ್ಪೇನಿದೆ ನವ್ಯ? ನನಗೆ ಎಲ್ಲ ರೂಲ್ಸ್ ಪ್ರಕಾರನೇ ಇರಬೇಕು. ನಂಬಿಕೆ ಮಾತಲ್ಲಿ ಮಾತ್ರ ಅಲ್ಲ, ಹೀಗೆ ಡಾಕ್ಯುಮೆಂಟ್ ರೂಪದಲ್ಲಿರೋದು ತುಂಬಾ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಈ ದೇಶದಲ್ಲಿ ಮದ್ವೆ ಅಂದ್ರೆ 3 ಗಂಟೆ ನಂಬಿಕೆ, 7 ಹೆಜ್ಜೆ ಬಂದ. ಹೀಗೆ ಡಾಕ್ಯುಮೆಂಟ್ಸ್ ಅಗ್ರಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗೋ ಗತಿ ಬಂದಿಲ್ಲ. ಕಮಾನ್ ನವ್ಯ, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ನಾನು ಸೈನ್ ಮಾಡು ಅಂದಿದ್ದು ಫ್ಯೂಚರ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರದೇ ಇರಲಿ ಅಂತ ಅಷ್ಟೇ. ಕನ್ಫರ್ಮ್ ಆಗಿ ಡಿವೋರ್ಸ್ ತಗೋಬೇಕು ಅಂತ ಅಲ್ವಲ್ಲ. ಆಸ್ತಿ ಬಗ್ಗೆ ಕ್ಲಾರಿಟಿ ಇರಬೇಕು ಅಂತಾಗ್ಲಿ, ದೂರ ಆದ್ರೆ ಹಂಚ್ಕೋಬೇಕಾಗತ್ತೆ ಅಂತಲ್ಲ. ದೇವಸ್ಥಾನದಲ್ಲಿ ಬಿಸ್ನೆಸ್ ನ ಲೈಫ್ ನ ಒಂದೇ ಅಂತ ಹೇಳಿದಾಗ ಸ್ಟಾರ್ಟ್ ಆಗಿರೋ ಕನ್ಫ್ಯೂಷನ್ಗೆ ಈಗ ಕ್ಲಾರಿಟಿ ಸಿಗ್ತಿದೆ. ಈ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನಮ್ಮ ಮನೇಲಿ ಎಲ್ಲರೂ ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಮಾತ್ರ ಹೀಗೆ ಪಾರ್ಟಿಗೆ ಅಂತ ಕರೆಸಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಳ್ಳೋದು ಸ್ವಲ್ಪನೂ ಸರಿ ಇಲ್ಲ. ನವ್ಯ ಪ್ಲೀಸ್ ಅರ್ಥ ಮಾಡ್ಕೋ. ಸೈನ್ ಹಾಕಿದ್ರೆ ಈ ವಿಷಯ ನಮ್ಮಿಬ್ರ ಮಧ್ಯೆನೇ ಇರುತ್ತೆ, ಇಲ್ಲಿಗೆ ಮುಗಿದು ಹೋಗುತ್ತೆ. ಮೇಡಮ್ ಕಾಲ್ ಮಾಡಿದ್ರು. ನವ್ಯ ಮುಂಗೆ ಹೊರಗಡೆ ಬರೋಕೆ ಹೇಳು, ನಾನು ಆಚೆ ವೆಯ್ಟ್ ಮಾಡ್ತಿರ್ತೀನಿ. ಸರಿ ಚಕ್ರಿ. ಅವತ್ತು ಲ್ಯಾಬಿಗೆ ಬಂದು ಟೆಸ್ಟ್ ಮಾಡಿಸಿದಕ್ಕಿಂತ ಇದಿನ್ನೂ ಸಿಂಪಲ್. ಟೆಸ್ಟ್ ಮಾಡಿಸ್ಕೊಂಡಿದ್ದು ನನ್ ಮೇಲೆ ನನಗಿರೋ ನಂಬಿಕೆಯಿಂದ. ಈಗ ಸೈನ್ ಮಾಡು ಅಂತಿರೋದು ಫ್ಯೂಚರ್ ಮೇಲೆ ನಿನಗಿರೋ ಅನುಮಾನದಿಂದ. ಇಲ್ಲ ಅಭಿ, ನಾನು ಸೈನ್ ಮಾಡೋದಿಲ್ಲ. ನವ್ಯ, ಒಂದು ಸಾರಿ ಡಾಕ್ಯುಮೆಂಟ್ನ ಡೀಟೇಲ್ ಆಗಿ ನೋಡು, ನೆಟ್ನಲ್ಲಿ ವಿಡಿಯೋಸ್ ನೋಡು, ಆಗ ನಿನಗೆ ಕ್ಲಾರಿಟಿ ಬರುತ್ತೆ. ನೀನೇನೇನು ಯೋಚನೆ ಮಾಡ್ತಾ ಇದೀಯಾ ಅಷ್ಟೇ, ಇದರಲ್ಲಿ ತಪ್ಪೇನೂ ಇಲ್ಲ. ಪ್ಲೀಸ್ ಸೈನ್ ಮಾಡು. ನನಗೆ ಆಲ್ರೆಡಿ ಕ್ಲಾರಿಟಿ ಬಂದಿದೆ ಅಭಿ. ಇಷ್ಟ ಇಲ್ದಿರೋ ವಿಷಯಕ್ಕೆ ಫೋರ್ಸ್ ಮಾಡಬೇಡ ಅಂತ ಅವ್ರಿಗೆ ಹೇಳಿ ನೀನ್ ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನವ್ಯಮ್ಮ, ಅಮ್ಮವ್ರು ಫೋನ್ ಮಾಡಿದ್ರಂತೆ, ಹೊರಡೋಣವಾ? ನೀನು ವಾಣಿ ಅಲ್ವಾ? ಹೌದು ಅಣ್ಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀಯಾ? ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು. ನೀನಿರು ಅಭಿ, ನಾನು ಹೋಗ್ಬೇಕು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮೇಡಮ್ ಇಟ್ಟಿರೋ ನಂಬಿಕೆಗೆ ಡಿಸ್ಟರ್ಬ್ ಮಾಡೋದು, ಚೇಂಜ್ ಮಾಡೋದು ನನಗಿಷ್ಟ ಇಲ್ಲ. ಬಾಯ್.
ಏನೋ ಸಡನ್ ಸಿಚುವೇಶನ್ ಇಂದ ಮದುವೆನ ಹೀಗೆ ಬೇಗ ಫಿಕ್ಸ್ ಮಾಡೋ ಹಾಗಾಯ್ತು. ಅದಕ್ಕೆ ಅರೇಂಜ್ಮೆಂಟ್ಸ್ನಲ್ಲಿ ಪರ್ಸನಲ್ ಕೇರ್ ತಗೊಳಕ್ಕಾಗ್ತಿಲ್ಲ. ಸೊ ನೀವೇ ಹತ್ರ ಇದು ಎಲ್ಲ ಹ್ಯಾಂಡಲ್ ಮಾಡಿದ್ರೆ ಬೆಟರು. ಹಾಂ, ಓಕೆ ಫೈನ್, ಬಾಯ್. ಎಲ್ಲ ಕೆಲಸ ಜವಾಬ್ದಾರಿಗಳನ್ನ ನೀನೊಬ್ಬನೇ ತಗೊಳ್ಳೋದಲ್ಲ ಅಣ್ಣ, ನನಗೂ ಕೂಡ ಶೇರ್ ಮಾಡು. ತಂಗಿ ಮದ್ವೆಲಿ ಯಾವ ಜವಾಬ್ದಾರಿನೂ ವಹಿಸ್ಕೊಳ್ದೆ ಹೋದ್ರೆ ನೋಡೋರ್ಗೆ ಮಾತ್ರ ಅಲ್ಲ, ನನಗೂ ಕೂಡ ಅದು ಚೆನ್ನಾಗ್ ಅನ್ಸಲ್ಲ. ಏನಾದ್ರೂ ಕೆಲಸ ಇದ್ರೆ ಖಂಡಿತ ಹೇಳ್ತೀನಿ ರಾಹುಲ್, ಡೋಂಟ್ ವರಿ. ನವ್ಯ ಕಂಪ್ಲೀಟ್ ಆಗಿ ಮೇಡಮ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿ ಈ ಮದ್ವೆ ಮಾಡ್ಕೋತಿದ್ದಾಳೆ. ನಾವು ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು ಅಣ್ಣ. ಇಬ್ರು ಅಣ್ಣಂದಿರಿದ್ದೀವಿ, ನಮ್ ನವ್ಯಗೆ ಯಾವ ಪ್ರಾಬ್ಲಮ್ ಆಗದಿದ್ದ ಹಾಗೆ ನೋಡ್ಕೊಳ್ಳೋಣ. ಆಗೋದು ಇಲ್ಲ, ಸರಿನಾ? ನವ್ಯ 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 ಏನ್ ನವ್ಯ, ಇನ್ನು ಪಾರ್ಟಿ ಮಾಡಲೇ ಇದೆಯಾ ಅಂತ ಅನ್ಸತ್ತೆ. ಕರಿತಿದ್ರು ಕೇಳ್ದ ಹಾಗೆ ಹೋಗ್ತಾ ಇದೆಯಾ? ಹಾಗೇನಿಲ್ಲ ಅಣ್ಣ, ಯಾವುದೋ ಯೋಚನೆಯಲ್ಲಿ. ಯೋಚನೆ ಎಲ್ಲ ಭಾವನ್ ಬಗ್ಗೆನಾ? ಏನಂತಿದ್ದಾನ ನಮ್ಮ ಭಾವ? ಮದುವೆಗೆ ಅರೇಂಜ್ಮೆಂಟ್ ಮಾಡ್ತಿದ್ದಾನ ಅಥವಾ ಬಿಸ್ನೆಸ್ ಡೀಲ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾನ? ನವ್ಯ, ಏನಾಯ್ತಮ್ಮ? ಈ ಕಣ್ಣೀರ್ಯಾಕೆ? ಏನಿಲ್ಲ ಅಣ್ಣ, ಕಣ್ಣಲ್ಲಿ ಡಸ್ಟ್ ಬಿದ್ದಿರ್ಬೇಕು. ಆ ಇರಿಟೇಷನ್ ಇಂದ ಹೀಗೆ ನೀರು ಬರ್ತಿರ್ಬೇಕು. ಇಷ್ಟೊತ್ತಿಲ್ದಿರೋದು ಈಗೇನು ಸಡನ್ ಆಗಿ ಇದು? ನೋಡು, ನೀನಾದ್ರೂ ಹೇಳು, ಅಲ್ಲೇನಾದ್ರೂ ಇಶ್ಯೂ ಆಯ್ತಾ? ಅಭಿ ಏನಾದ್ರೂ ಹೇಳಿದ್ನಾ? ನವ್ಯಮ್ಮ, ನೀವೇ ಹೇಳ್ತೀರಾ ಅಥವಾ ನಾನು ಹೇಳಲಾ? ಹೇಳೋಕೇನಿದೆ ಅಣ್ಣ, ಪಾರ್ಟಿಗೆ ಹೋದ್ವಿ ಬಂದ್ವಿ ಅಷ್ಟೇ ಅಲ್ವಾ? ನಾನು ಹೇಳಿದ್ದು ಪಾರ್ಟಿ ಬಗ್ಗೆ ಅಲ್ಲ ನವ್ಯಮ್ಮ, ನಿಮ್ಗಾಗ್ತಿರೋ ನೋವಿನ ಬಗ್ಗೆ. ಏನದು ನೋವು ಸರ್ಸು? ಅರ್ಥ ಆಗೋ ಹಾಗೆ ಹೇಳು. ಒಂದ್ ಹೆಣ್ಣಿಗೆ ಮದ್ವೆ ಅಂದ್ರೆ ಪುನರ್ಜನ್ಮ ಇದ್ದಾಗಲ್ವಾ ರಾಹುಲ್ ಅವರೇ? ತನ್ನವರು ಅಂದ್ಕೊಂಡವರಿಂದ ದೂರ ಹೋಗಿ ತಂದೆ ಅದು ಇನ್ನೊಂದು ಕುಟುಂಬ ಕಟ್ಕೋಬೇಕು. ಅತ್ತೆ ಮನೇಲಿ ಎಷ್ಟು ಜನ ಇದ್ರು ಹುಟ್ಟಿದ ಮನೆಯಿಂದ ದೂರ ಇದ್ದೀನಿ ಅನ್ನೋ ನೋವು, ಅಮ್ಮ ಅಪ್ಪ ಅಣ್ಣ ಅಕ್ಕ ತಂಗಿ ಪಕ್ಕದಲ್ಲಿಲ್ಲ ಅನ್ನೋ ನೋವು ಯಾವತ್ತಿಗೂ ಇದ್ದೇ ಇರುತ್ತೆ. ನವ್ಯಮ್ಮಂಗ್ ಕೂಡ ಅದೇ ನೆನಪಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು. ಏನ್ ನವ್ಯ ಇದು, ನಿಜಾನ? ಈಗೆಲ್ಲ ಅಳಬಾರ್ದು. ನಿನ್ ಕಣ್ಣಲ್ಲಿ ನಗು ಇರ್ಬೇಕೆ ಹೊರತು ಈ ಕಣ್ಣೀರಲ್ಲ. ಓಯ್ ನವ್ಯ, ನಿನಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನಿನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳಕ್ ನಾವಿದೀವಲ್ಲ. ನಮ್ಮ ಅದೃಷ್ಟ ಏನು ಅಂದ್ರೆ ಅಭಿ ಅಂತ ಒಳ್ಳೆ ಹುಡುಗ ನಿನಗೆ ಗಂಡನಾಗಿ ಬರ್ತಾ ಇದ್ದಾನೆ. ಆದ್ರೂ ಇಷ್ಟು ಜನ ಸುತ್ತ ಇದ್ಮೇಲೆ ನಗ್ತಾ ಇರ್ಬೇಕೆ ಹೊರತು ಅಳಬಾರ್ದಮ್ಮ. ನವ್ಯ, ನೀನ್ ಹೆಸರಿಗಷ್ಟೇ ಅತ್ತೆ ಮನೆಗೆ ಹೋಗ್ತಾ ಇರೋದು, ಆದ್ರೆ ಪ್ರತಿ ಹಬ್ಬಕ್ಕೂ ಎಷ್ಟೇ ದೂರ ಇದ್ರೂ ಈ ಮನೆಗೆ ಬರಲೇಬೇಕು, ನಮ್ ಜೊತೆನೆ ಸೆಲೆಬ್ರೇಟ್ ಮಾಡಬೇಕು. ಭಾವ ಒಪ್ಕೊಳ್ದಿದ್ರೆ ಹೇಳು, ಸಮಾಧಾನ ಭೇದ ದಂಡೋಪಾದಿಯಲ್ಲಿ ಏನಾದ್ರೂ ಒಂದ್ ಮಾಡಿ ಭಾವನ್ನ ಒಪ್ಪಿಸ್ತೀವಿ. ಏಯ್, ಏನಿದು ನವ್ಯ, ಈಗ ತಾನೇ ಹೇಳಿದ್ವಿ, ಮತ್ತೆ ಏನಿದೆಲ್ಲ? ಇದು ನೋವಲ್ಲ ಅಣ್ಣ, ನಿಮ್ಮಂತ ಅಣ್ಣಂದ್ರಿಗೆ ತಂಗಿ ಆಗಿದ್ದಕ್ಕೆ ಹ್ಯಾಪಿ ಫೀಲ್ ಆಗ್ತಾ ಇದ್ದೀನಿ. ಏನಾದ್ರೂ ಸರಿ, ಈ ಕಣ್ಣೀರ್ ಮಾತ್ರ ಬರಬಾರ್ದು, ಸರಿನಾ? ಅಲ್ಲ, ನಿನ್ ಮ್ಯಾರೇಜ್ ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ನೀನೇ ನಮ್ಮ ಚಿಕ್ಕ ಮಕ್ಕಳ ಹಾಗೆ. ಚಿಕ್ಕ ಮಕ್ಕಳ ಹಾಗೆ ಅಂತ ಯಾಕೆ ಹೇಳ್ತೀಯ ಅಣ್ಣ? ನವ್ಯ ಎಷ್ಟೇ ದೊಡ್ಡವಳಾದ್ರೂ ನಮ್ಮಿಬ್ಬರಿಗೂ ಚಿಕ್ಕ ಹುಡುಗಿನೇ, ಅವರ್ ಕ್ಯೂಟ್ ಲಿಟಲ್ ಸಿಸ್ಟರ್. ಇಲ್ಲಿ ನಡೆಯೋ ಸೆಲೆಬ್ರೇಷನ್ಸ್ ನಿನ್ ಲೈಫಲ್ಲಿ ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತೆ. ನೀನ್ ಹ್ಯಾಪಿ ಆಗಿರೋದೇ ನಮ್ಗೆಲ್ಲ ಬೇಕಾಗಿದ್ದು, ಸರಿನಾ? ನಮ್ ಬಂಗಾರು ತಂಗಿ.
ನೋಡು, ಇದನ್ನ ತಗೊಂಡು ಹೋಗಿ ನವ್ಯ ಕೊಡು, ಅವಳೇ ಸೈನ್ ಮಾಡ್ತಾಳೆ. ಅದೆಲ್ಲ ಕಣೋ, ನವ್ಯ ಇದನ್ನ ಇಸ್ಕೋತಾಳೋ ಇಲ್ವೋ ಅಂತ. ಕನ್ಫರ್ಮ್ ಆಗಿ ಇಸ್ಕೋತಾಳೆ. ಒಂದ್ಸಾರಿ ಇದು ಅವಳ ಕೈಗೆ ಹೋದ್ಮೇಲೆ ವಿಷಯ ಅವಳಿಗೆ ಅರ್ಥ ಆಗುತ್ತೆ. ಇದು ನೀನ್ ಅನ್ಕೊಂಡಷ್ಟು ಸಿಂಪಲ್ ಅಲ್ವೋ? ವಾಗ್ದೇವಿ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದು ಕೂಡ ಯಾಕೋ ಇದೆಲ್ಲ? ಬೇರೆ ದಾರಿ ಇಲ್ಲ. ಮದುವೆ ಆಗೋಕ್ ಮುಂಚೆನೆ ನವ್ಯ ನನ್ನ ಮಾತನ್ನು ಕೇಳ್ತಿಲ್ಲ ಅಂದಮೇಲೆ ಇನ್ನು ಫ್ಯೂಚರ್ ಹೇಗಿರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡು. ಮದುವೆ ಆಗಿ 6 ತಿಂಗಳವರೆಗೂ ಹೀಗೆ ಇದ್ರೆ ಮೇ ಬಿ ಅಂದ್ಕೊಂಡು ಹಾಗೆ ಡಿವೋರ್ಸ್ ಕನ್ಫರ್ಮ್ ಆಗುತ್ತೆ. ನಮ್ಮ ಆಸ್ತಿ ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಈ ಅಗ್ರಿಮೆಂಟ್, ಅದರಲ್ಲಿ ಅವಳ ಸಿಗ್ನೇಚರು. ಅಂದ್ರೆ 6 ತಿಂಗಳಿಗೋಸ್ಕರ ಮದುವೆ ಮಾಡ್ಕೋತಾ ಇದೀಯಾ? ಅದೆಲ್ಲ ನಾನು ಆಮೇಲೆ ನೋಡ್ಕೋತೀನಿ ಕಣೋ. ಮೊದಲು ನೀನು ತಗೊಂಡು ಹೋಗು. ಸರಿ, ನಿನ್ನಿಷ್ಟ. ಶಾರ್ಟ್ ಟೈಮಲ್ಲಿ ಪ್ಲಾನ್ ಮಾಡಿರೋ ಫಂಕ್ಷನ್ ಇದು. ಎಲ್ಲ ಕೆಲಸಗಳು ಅವಸರದಲ್ಲೇ ಬೇಗ ಬೇಗ ಆಗಬೇಕು. ಬಟ್ ಏನು ಮಿಸ್ ಆಗೋಕೆ ಬಿಡ್ಕೊಡ್ದು. ಅಣ್ಣ ಅಲ್ಲೇ ಇದ್ದು ಎಲ್ಲ ನೋಡ್ಕೋತಾನೆ ಮೇಡಮ್. ಇನ್ನು ಯಾವ ಪ್ರಾಬ್ಲಮು ಇರೋದಿಲ್ಲ. ಗುಡ್ ತೇಜ, ನೀನೊಬ್ಬ ಇದ್ರೆ ಸಾಕು. ಎಷ್ಟು ದೊಡ್ಡ ಫಂಕ್ಷನ್ ಆದರೂ ಯಾವ ಚಿಕ್ಕ ಪ್ರಾಬ್ಲಮು ಬರೋಲ್ಲ ಅಂತ ಧೈರ್ಯವಾಗಿರ್ಬಹುದು. ಈಗೇನೋ ನಾವು ಎಲ್ಲ ಹರಿಬಿರಿನಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ಬರೋ ರಾಹುಲ್ ಪ್ರೀತಿ ಮದ್ವೆಗೆ ಮಾತ್ರ ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋಣ. ಐ ಆಮ್ ಸಾರಿ, ನೀನೇ ಪ್ಲಾನ್ ಮಾಡು. ಓಕೆ? ಶ್ಯೂರ್ ಮ್ಯಾಮ್. ಹಾಂ, ನೈಟ್ ಮೆಹಂದಿ ಫಂಕ್ಷನ್ಗೆ ಎಲ್ಲ ರೆಡಿ ಮಾಡಿದ್ದೀರಾ? ಯಾ ಮ್ಯಾಮ್. ಚಕ್ರಿ, ಎಲ್ಲ ಗೆಸ್ಟ್ಗಳಿಗೂ ಇನ್ಫಾರ್ಮ್ ಮಾಡಿದ್ಯಾ? ಟೈಮ್ ಆ್ಯಂಡ್ ಡೇಟ್ ಪರ್ಫೆಕ್ಟ್ ಆಗಿ ಹೇಳಿದ್ಯಾ? ಎಸ್ ಮ್ಯಾಮ್, ಎಲ್ರಿಗೂ ಫೋನ್ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಏ ಹಾಯ್, ನೀವಾ? ಹಾಯ್ ಸರ್. ಅಭಿ ಫ್ರೆಂಡ್ ಕಣೋ. ಓ ಪ್ಲೀಸ್. ನೋ ಥ್ಯಾಂಕ್ಸ್ ಸರ್. ಅಭಿ ಇದನ್ನ ನವ್ಯ ಕೊಡು ಅಂತ ಹೇಳಿ ಕಳಿಸ್ದೆ. ಎನಿ ಗ್ರೀಟಿಂಗ್ಸ್? ಏನು ಸರ್ ಗೊತ್ತಿಲ್ಲ. ಓಕೆ. ನಾಳೆ ಬೆಳಿಗ್ಗೆ ಮದುವೆ ಇಟ್ಕೊಂಡು ಈ ಗ್ಯಾಪಲ್ಲಿ ಈ ಗಿಫ್ಟ್ ಎಲ್ಲ ಯಾಕೋ? ತೇಜ, ನವ್ಯ ಎಷ್ಟೇ ನಮ್ಮವಳಾದ್ರೂ ಇದು ಅವಳ ಪರ್ಸನಲ್. ವಿ ಶುಡ್ ಅಕ್ಸೆಪ್ಟ್ ದಟ್. ಓಕೆ ಮ್ಯಾಮ್. ಹಲೋ ನವ್ಯ, ಅಗ್ರಿಮೆಂಟ್ ಪೇಪರ್ಸ್ ನೋಡ್ದಾ? ನೋಡೋದು ಅಂದ್ರೇನು? ಈಗಷ್ಟೇ ನನ್ನ ಫ್ರೆಂಡ್ ಕೈಲಿ ನಿಮ್ಮ ಮನೆ ಕಳಿಸಿದ್ದೆ. ಇನ್ನೂ ತಗೊಳ್ಳಿಲ್ವಾ? ಏನು ಬಿ ಇದು? ಈ ಅಗ್ರಿಮೆಂಟ್ ನನ್ಗೆ ಇಷ್ಟ ಇಲ್ಲ. ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಕಳ್ಸಿದ್ಯಾ? ಕೂಲ್ ನವ್ಯ, ಆ ಡಾಕ್ಯುಮೆಂಟ್ ನಾವು US ಹೋಗೋಷ್ಟರಲ್ಲಿ ನಮ್ಮ ಹತ್ರ ಇದ್ರೆ ಒಂದ್ ರೀತಿ ಧೈರ್ಯ ಇರುತ್ತೆ. ಅದ್ರ ಮೇಲೆ ಈಗಲೇ ಸೈನ್ ಮಾಡು. ಇಲ್ದಿದ್ರೆ ಮದುವೆ ಬಿಸಿಲಿ ಅದನ್ನ ಮರ್ತೇ ಬಿಡ್ತೀಯಾ? ಅಣ್ಣ, ಇಲ್ಲಿ ಕೊಡು. ನಾನೇನೋ ಗ್ರೀಟಿಂಗ್ಸ್ ಇರುತ್ತೆ ಅನ್ಕೊಂಡ್ರೆ ಪೇಪರ್ಸ್ ಇದೆಯಲ್ಲ. ಏನ್ ಪೇಪರ್ಸ್ ಅದು? ನಿನ್ನೆನೆ ಕೇಳ್ತಿರೋದು. ಅದು ವೀಸಾ ಪ್ರೊಸೆಸ್ಗೋಸ್ಕರ ಡಾಕ್ಯುಮೆಂಟ್ಸ್ ಮ್ಯಾಮ್. ವೀಸಾ ಪ್ರೊಸೆಸ್ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಅಂತ
ನೆನಪು ಮಾಡ್ದಂಗೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಎಮೋಷನಲ್ ಆಗಬಾರ್ದು ಅಂತ ಹೀಗೆ ಗಿಫ್ಟ್ ಪ್ಯಾಕ್ ಮಾಡಿದಾರಷ್ಟೇ. ಓ, ಹಾಗಾದ್ರೆ ಅಭಿ ತುಂಬಾ ದೂರದ ಯೋಚನೆ ಮಾಡಿದ್ದಾರೆ ಅಂತ ಆಯ್ತು. ನವ್ಯ, ಅಭಿ ವಿಷಯದಲ್ಲಿ ನೀನ್ ತುಂಬಾನೇ ಲಕ್ಕಿ. ನಮ್ ಫ್ಯಾಮಿಲಿಗೆ ಮಾತ್ರ ಅನ್ಕೊಂಡಿದ್ದೆ, ಬಟ್ ನಮ್ಮ ಸೆಂಟಿಮೆಂಟ್ಸ್ಗೂ ಕೂಡ ಬೆಲೆ ಕೊಡೋ ಅವನಂತ ಹುಡುಗ ನಿನಗೆ ಪೇರಾಗೋದು ನಿಜವಾಗ್ಲೂ ಗ್ರೇಟ್. ಓಕೆ ನವ್ಯ, ಕ್ಯಾರಿ ಆನ್. ನೈಟು ಮೆಹಂದಿ ಫಂಕ್ಷನ್ ಇದೆ, ನೆನಪಿದೆ ತಾನೇ? ಯಾ ಮೇಡಮ್. ಮಿಸಸ್ ಅನುಪಮಗೆ ಕಾಲ್ ಮಾಡಿದ್ದೆ ಅಲ್ವಾ ತೇಜ? ಎಸ್ ಮ್ಯಾಮ್, ಮಾಡಿದ್ದೀನಿ. ನವ್ಯಮ್ಮ, ಅವತ್ತು ಅಭಿ ಅಣ್ಣನ ಕೈಯಲ್ಲಿದ್ದಿದ್ದ ಕಾಗದಗಳು ಇದು ಒಂದೇನಾ ನವ್ಯಮ್ಮ? ಇಲ್ಲ, ಯಾಕೆ ಹಾಗೆ ಕೇಳ್ತಿದ್ಯಾ? ಅಂದ್ರೆ ಅವತ್ತು ನಿಮ್ಮ ಮುಖದಲ್ಲಿ ಏನೋ ಒಂಥರ ಗಾಬರಿ ಆಗಿರೋದನ್ನ ನೋಡಿದ್ನಮ್ಮ. ಇವಾಗ ಕೂಡ ಹಾಗೆ ಇದ್ದೀರಾ, ಏನಾಯ್ತಮ್ಮ? ಗಾಬರಿ ಅಂದ್ರೆ ಅವತ್ತು ನೀನೇ ಹೇಳಿದ್ಯಲ್ಲ, ಹುಡುಗಿ ಹುಟ್ಟಿದ ಮನೆಯಿಂದ ಹೊರಡೋವಾಗ ನೋವಾಗತ್ತೆ ಅಂತ. ಅದೇ ಇದು. ನನಗೆ ಸ್ವಲ್ಪ ತಲೆನೋವಾಗ್ತಿದೆ, ನಾನು ರೆಸ್ಟ್ ತಗೊಳ್ತೀನಿ. ಈ ಪೇಪರ್ ನಿಮ್ದೇನಾ? ಇದನ್ನು ಕೂಡ ಒಳಗಡೆ ಬಚ್ಚಿಡಿ ಮ್ಯಾಮ್. ಯಾರಾದರೂ ನೋಡಿದ್ರೆ ಅಗ್ರಿಮೆಂಟ್ ವಿಷಯ ಗೊತ್ತಾಗುತ್ತೆ. ನಿನಗೆ ಗೊತ್ತಾಯ್ತಲ್ಲ, ಹೋಗಿ ಎಲ್ಲರಿಗೂ ಹೇಳು. ನೀವೇ ಸೈಲೆಂಟ್ ಆಗಿರೋವಾಗ ನಾನೇನು ಹೇಳೋಕ್ಕಾಗುತ್ತೆ ಮ್ಯಾಮ್? ನಿಶ್ಚಿತಾರ್ಥ ಆಗಿರೋ ದಿನದಿಂದನೂ ಅಭಿ ಬಗ್ಗೆ ಹೇಳ್ತಾನೆ ಬಂದೆ, ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಪಾರ್ಟಿಲೂ ಕೂಡ ಅಭಿ ಈ ಅಗ್ರಿಮೆಂಟ್ ಬಗ್ಗೆನೇ ಅಲ್ವಾ ಮಾತಾಡಿದ್ದು? ಈ ಡಾಕ್ಯುಮೆಂಟ್ಸೇ ಅಲ್ವಾ ನಿಮಗೆ ತೋರಿಸಿದ್ದು? ಇಲ್ಲ, ಅದು ಬೇರೆ ವಿಷಯ. ಗೊತ್ತಿಲ್ಲದೆ ಏನೇನು ಯೋಚನೆ ಮಾಡಬೇಡ. ಇನ್ನೂ ತಿಳಿದೇ ಇರೋದು ಏನಿದೆ ಮೇಡಮ್? ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ, ವಿವಾಹದ ವ್ಯವಸ್ಥೆ ಮೇಲೆ ಗೌರವ ಇಲ್ಲ. ಇಂಡಿಯಾದಲ್ಲಿ USA ರೂಲ್ಸ್ ಅಗ್ರಿಮೆಂಟ್ ಹಾಕ್ತಾರಾ? 6 ತಿಂಗಳಲ್ಲಿ ಬಿಟ್ಟು ಹೋಗೋದಾದ್ರೆ ಇಷ್ಟು ಗ್ರ್ಯಾಂಡಾಗಿ ಮದುವೆ ಯಾಕೆ ಮಾಡ್ಬೇಕು ಮೇಡಮ್? ಅವನ ಬಗ್ಗೆ ಗೊತ್ತಿಲ್ಲದೆ ಮನೆಯವರೆಲ್ಲ ದೊಡ್ಡದಾಗಿ ಮಾತಾಡ್ತಿದ್ದಾರೆ ಮೇಡಮ್. ಅವರ ಅಭಿಪ್ರಾಯ ತಪ್ಪು ಅಂತ ಪ್ರೂವ್ ಮಾಡಿ ಮೇಡಮ್. ಚಕ್ರಿ, ನಿನಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಲೈಫ್, ನಮ್ಮ ಮೇಡಮ್ ಡಿಸಿಷನ್. ನನ್ನ ಹಣೆ ಬರಹ ಹೇಗಿದೆಯೋ ಹಾಗೆ ಆಗುತ್ತೆ. ಅದನ್ನು ನೀನು ಮಾತ್ರ ಅಲ್ಲ, ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ನವ್ಯಮ್ಮ, ಕಾಪಿ. ನಾನೇನು ಕೇಳಿಲ್ವಲ್ಲ? ನಾನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ತಗೊಂಡು ಬಂದೆ. ಏನ್ ವಾಣಿ? ಇನ್ನೇನಮ್ಮ, ಈ ಕಾಗದದ ಬಗ್ಗೆನೆ. ಆಲ್ರೆಡಿ ಹೇಳಿದ್ನಲ್ಲ. ಅದ್ಯಾಕೋ ನನಗೆ ನಂಬಿಕೆನೆ ಬರ್ತಿಲ್ಲಮ್ಮ. ನೀವು ನಿಜನೇ ಹೇಳ್ತಿದ್ದೀರಾ ತಾನೆ? ಹೌದು ವಾಣಿ, ಅಭಿ ಜೊತೆಗೆ ಫಾರಿನ್ಗೆ ಹೋಗೋದಕ್ಕೆ ಬೇಕಾಗೋ ಡಾಕ್ಯುಮೆಂಟ್ಸ್ ಇದು. ಚಕ್ರಿ, ನೀನು ಹೇಳು, ನಿಜವಾಗ್ಲೂ ಇದು ಅದೇ ಕಾಗ್ದನಾ? ಏನೋ ವಾಣಿ, ನನಗೇನು ಅರ್ಥ ಆಗ್ತಿಲ್ಲ. ನವ್ಯ ಮೇಡಮ್ ಏನು ಹೇಳ್ತಾರೋ ನೀನು ಕೂಡ ಕೇಳು. ಅದ್ಯಾಕಮ್ಮ ಹಾಗೆ ಹೇಳ್ದ? ಏನು ಸರ್ಸು, ನನಗೇನು ಗೊತ್ತು? ನವ್ಯಮ್ಮ, ಈ ಮದುವೆ ಬಗ್ಗೆ ಆಗಲಿ ಅಭಿ ಅಣ್ಣನ ಬಗ್ಗೆ ಆಗಲಿ ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಸರ್ಸು, ಎಷ್ಟು ಸರಿ ಕೇಳ್ತೀಯಾ? ನಾನು ಎಷ್ಟು ಸಲ ಹೇಳಿ? ಆಣಿ ಮಾಡಿ ಒಂದ್ಸಲ ನಿಜ ಹೇಳಿ ಅಮ್ಮ.
ನೋಡ್ದಾಗಿಂದ ನಿಮ್ಗೇನೋ ಭಯ ಕಾಡ್ತಿದೆ. ಮದ್ವೆ ವಿಷಯ ಮಾತಾಡೋ ಪ್ರತಿ ಸಲ ನಿಮ್ಮಲ್ಲಿ ಸಂತೋಷಕ್ಕಿಂತ ಯಾವುದೋ ಗೊತ್ತಿಲ್ದಿರೋ ಗೊಂದಲಗಳೇ ಕಾಣಿಸುತ್ತೆ. ನಮ್ಮ ಹತ್ರ ಮುಚ್ಚಿಡ್ತಿರೋ ವಿಷಯ ಏನು? ನಾನು ನಿಮ್ ಫ್ರೆಂಡ್ ಅಂತ ಹೇಳ್ತಿರಲ್ಲ, ಕನಿಷ್ಠ ನನ್ಗಾದ್ರೂ ನಿಜ ಹೇಳಿ ನವ್ಯಮ್ಮ. ನಿಜಾನೇ ಸರ್ಸು, ನನ್ಗೆ ಮದ್ವೆ ಇಷ್ಟ ಇಲ್ಲ. ಮದುವೆ ಮಾಡ್ಕೊಂಡು ನಿಮ್ಮೆಲ್ಲರಿಂದ ದೂರ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಅತ್ತೆ ಮನೆ ಇದೇ ದೇಶದಲ್ಲಿದ್ರೆ ಯಾವಾಗಾದ್ರೂ ನೋಡ್ಬೇಕು ಅನ್ಸಿದ್ರೆ ಒಂದೇ ಸಲಕ್ಕೆ ಬಂದ್ಬಿಡ್ಬಹುದು. ಆದ್ರೆ ದೇಶ ದಾಟಿ ದೇಶಕ್ಕೆ ಹೋಗ್ತಿದ್ದೀನಿ, ಯಾವಾಗ ಬೇಕೋ ಆಗ ಬರೋಕ್ಕಾಗಲ್ಲ. ಅದೇ ನನ್ನ ನೋವು, ಭಯ ಸರ್ಸು. ಛೇ, ಏನಮ್ಮ ಇದು ಚಿಕ್ಕ ಮಕ್ಳ ಹಾಗೆ? ಸುಮ್ಮನಿರಿ. ನೀವು ಎಷ್ಟು ದೂರ ಹೋದ್ರೂ ಫೋನ್ ಇದೆಯಲ್ಲ, ವಾಗ್ದೇವಮ್ಮನ ಹತ್ರ ಟಿವಿಲಿ ಮಾತಾಡ್ಬೋದು, ನಮ್ಮೆಲ್ಲರನ್ನೂ ನೋಡ್ಬೋದು. ಮನೆಯವರೆಲ್ಲ ನಿಮ್ಮ ಮೇಲಿಟ್ಟಿರೋ ಬೆಟ್ಟದಷ್ಟು ಪ್ರೀತಿಗೆ ಈ ದೂರ ಲೆಕ್ಕನೇ ಅಲ್ಲಮ್ಮ. ಮದ್ವೆ ಆದ್ಮೇಲೆ ಈ ವಿಷಯ ನಿಮ್ಗೆ ಅರ್ಥ ಆಗುತ್ತೆ, ನೀವೇ ನೋಡ್ತೀರಿ. ಮದ್ವೆ ಮಾಡ್ಕೊಂಡು ಹುಟ್ಟಿದ ಮನೆ ಬಿಟ್ಟು ಹೋಗೋಕ್ಕೆ ತುಂಬಾ ನೋವು ಆಗುತ್ತೆ. ಆದ್ರೆ ಅದು ತಪ್ಪಲ್ವಲ್ಲ ನವ್ಯಮ್ಮ? ಒಂದ್ ಸಂಬಂಧ ತಪ್ಪು ಹೋದ್ರು ಅಭಿ ಅಣ್ಣನ ರೂಪದಲ್ಲಿ ಒಳ್ಳೆ ಸಂಬಂಧ ಸಿಕ್ಕಿದೆ ಅನ್ನೋ ಧೈರ್ಯದಲ್ಲಿ ವಾಗ್ದೇವಮ್ಮನೂ ಅರುಣ್ ಮಾವನೂ ಇದ್ದಾರೆ. ಈ ಮದ್ವೆನ ಅದ್ಧೂರಿಯಾಗಿ ಮಾಡ್ಬೇಕು ಅಂತ ನಿಮ್ಮ ಅಣ್ಣಂದ್ರು ಎಷ್ಟು ಆಸೆ ಪಡ್ತಿದ್ದಾರೆ. ಹೆಣ್ಮಕ್ಳು ಮದ್ವೆ ಅಂದ್ರೆ ಮನೆ ಮರ್ಯಾದೆಗೆ ಸಂಬಂಧಪಟ್ಟಿರೋ ವಿಷಯ ನಮ್ಮ. ನೀವು ನಗ್ತಾ ಇದ್ರೇನೆ ಎಲ್ರೂ ಸಂತೋಷವಾಗಿರ್ತಾರೆ, ಇಲ್ದಿದ್ರೆ ನಿಮ್ಗಿಂತ ಹೆಚ್ಚು ನೋವು ಪಡ್ತಾರಮ್ಮ. ಸರಿ ಸರ್ಸು, ಹ್ಯಾಪಿಯಾಗೇ ಇರ್ತೀನಿ. ಹಾಗಂದ್ರಲ್ಲ ಅಷ್ಟು ಸಾಕು. ತಲೆನೋವು ಅಂದ್ರಲ್ಲ, ಈ ಕಾಪಿ ಕೊಡಿರಿ. ಸರ್ಸು ಹೇಳಿದ್ದು ನಿಜಾನೇ. ನನ್ನ ಮದ್ವೆಗೆ ಏನಾದ್ರೂ ತೊಂದರೆ ಆದ್ರೆ ಈ ಮನೆ ಗೌರವ, ಮೇಡಮ್ ಮರ್ಯಾದೆ ಎಲ್ಲ ನಾಶ ಆಗತ್ತೆ. ಹಾಗಾಗೋದಕ್ಕೆ ಬಿಡಬಾರ್ದು. ರಾಹುಲ್ ಅವರೇ, ಏನಾಯ್ತು? ಯಾಕೆ ಹೀಗೆ ಒಬ್ರೇ ನಿಂತಿದ್ದೀರಲ್ಲ? ಏನಿಲ್ಲ ಸರ್ಸು, ಒಳಗಿದ್ರೆ ಸುಮ್ಮನೆ ಬೋರಿಂಗ್ ಆಗಿರುತ್ತೆ ಅಂತ ಹಾಗೆ ಹೊರಗೆ ಬಂದೆ ಅಷ್ಟೇ. ಮನೇಲಿ ಅಷ್ಟೊಂದು ಕೆಲಸ ಇಟ್ಕೊಂಡು ಹೊರಗಡೆ ನಿಂತಿದ್ದೀರಲ್ಲ, ನಿಜ ಹೇಳಿ. ನಾನು ಹೇಳ್ತಿರೋದು ನಿಜಾನೇ, ಬೇರೆ ಯಾವ ರೀಸನ್ಸು ಇಲ್ಲ. ನನ್ ಕೇಳು ಸರ್ಸು, ನಾನು ಹೇಳ್ತೀನಿ. ನವ್ಯ ಮದುವೆ ಆಗ್ತಿದ್ಯಲ್ಲ, ಆಮೇಲೆ ಎಲ್ಲರೂ ಟಾರ್ಗೆಟ್ಟು ರಾಹುಲ್ ಪ್ರೀತಿ ಮದುವೆ ಅಂತ ಯೋಚನೆ ಮಾಡ್ತಿದ್ದಾನೆ ಅಲ್ವೇನೋ? ಎಲ್ಲ ಮರೆತು ಕೂಲಾಗಿರ್ಬೇಕು, ನವ್ಯಾಗೆ ಡೌಟ್ ಬರ್ದೇ ಇರೋ ಹಾಗೆ ರಿಲ್ಯಾಕ್ಸ್ಡ್ ಆಗಿ ಬಿಹೇವ್ ಮಾಡಬೇಕು ಅಂತ ಎಷ್ಟು ಅನ್ಕೊಂಡ್ರು ಅದೇನೋ ಒಂಥರ ಟೆನ್ಷನ್ನು, ಭಯ. ನನಗೆ ಅರ್ಥ ಆಗುತ್ತೆ ರಾಹುಲ್, ಇದು ನಮ್ಮ ತಂಗಿ ಮದುವೆ ಅಂದರೆ ಎಷ್ಟು ಎಂಟರ್ಟೈನ್ ಆಗಿದ್ದು ಎಂಜಾಯ್ ಮಾಡಬೇಕಾಗಿರೋ ಮೂಮೆಂಟು. ಇಂಥ ಟೈಮಲ್ಲಿ ನೀನು ಡಲ್ ಆಗಿದ್ರೆ ನವ್ಯಾಗೆ ಮಾತ್ರ ಅಲ್ಲ, ಯಾರಿಗಾದರೂ ಅನುಮಾನ ಬಂದರೂ, ನಿಜ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಫಂಕ್ಷನ್ ಪೂರ್ತಿ ಡಿಸ್ಟರ್ಬ್ ಆಗಿ ಹೋಗುತ್ತೆ. ಇಲ್ಲ ಅಣ್ಣ, ನಾನು ಎಲ್ಲ ಮರೆತು ಹ್ಯಾಪಿಯಾಗಿ ಇರ್ತೀನಿ. ಸರ್ಸು, ನೀನು ಕೂಡ ನಗ್ತಿರ್ಬೇಕು. ಹಾಗೆ ಆಗ್ಲಿ. ಬೇಗ ಮಾತಾಡ್ಕೊಂಡು ಬಾ ರಾಹುಲ್. ಸರಿ ಅಣ್ಣ. ಏನ್ ರಾಹುಲ್ ಅವರೇ, ನಾನ್ ಕೇಳ್ದಾಗ ಏನು ಹೇಳ್ದೆ, ತೇಜಣ್ಣ ಕೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ರಿ? ನಿನಗೆ ಧೈರ್ಯ ಹೇಳ್ತಿರೋ ನಾನು ಭಯ ಪಡ್ತಿದ್ದೀನಿ ಅಂತ ಒಪ್ಕೊಳ್ಳಾರ್ದೆ. ಸರಿ ಹೋಗ್ಲಿ ಬಿಡಿ, ಅದೆಲ್ಲ ಈಗ ಮರ್ತು ತೇಜಣ್ಣ ಹೇಳ್ದಾಗೆ ಸಂತೋಷವಾಗಿರಿ. ಸರಿ, ನೀವ್ ಹೊರಡಿ, ನಂಗೆ ತುಂಬಾ ಕೆಲಸ ಇದೆ. ಏನ್ ಕೆಲಸ ಅದು? ಗೋರಂಟಿ ರುಬ್ಬೇಕು. ಓಹ್, ಬಾ, ನಾನು ಬರ್ತೀನಿ. ನೀವ್ಯಾಕೆ ಬರ್ತೀರಾ? ಬಾ, ಹೇಳ್ತೀನಿ.
ಹಾಗೆ ನೋಡ್ತಿದ್ದೀರಾ? ಅದು ಅರ್ಥ ಆಗ್ದೇನೆ ಹಾಗೆ ನೋಡ್ತಾ ಇದ್ದೀನಿ. ನಿನ್ನ ಕಣ್ಣಲ್ಲಿ ಏನೋ ಮ್ಯಾಜಿಕ್, ಮಾಯೆ ಒಂಥರ ಸೆಳ್ತಾ ಇದೆ. ಸರ್ಸು, ನಿನ್ನ ಕೈಗೆ ನಾನು ಗೋರಂಟಿ ಹಚ್ಚಲ? ಅಯ್ಯೋ, ಒಂದ್ಸಲ ಹಚ್ಚಿದಾಗ್ಲೇ ಪ್ರೀತಿಯವರು ಅಷ್ಟು ದೊಡ್ಡ ಗಲಾಟೆ ಮಾಡಿದ್ರು, ನೆನ್ಪಿಲ್ವಾ ನಿಮ್ಗೆ? ನೀವು ಇಲ್ಲಿಂದ ಹೊರಡಿ, ಯಾರಾದ್ರೂ ಬರ್ತಾರೋ ಏನೋ. ಎಲ್ಲರೂ ಒಳಗಡೆ ಮೆಹಂದಿಗೆ ರೆಡಿ ಆಗ್ತಿದ್ದಾರೆ ಸರ್ಸು, ಇಲ್ಲಿಗೆ ಯಾರೂ ಬರೋದಿಲ್ಲ. ಓಯ್, ಕಣ್ಣಲ್ಲಮ್ಮ, ಆ ಫೀಲಿಂಗ್ಸು ಅದರಲ್ಲಿರೋ ಮಾತುಗಳನ್ನ ಬಾಯಲ್ಲಿ ಹೇಳು. ಎಲ್ಲದನ್ನ ಹೇಗೆ ಹೇಳಕ್ಕಾಗತ್ತೆ? ಕೆಲವೊಂದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಹೌದಾ? ಇಲ್ಲಿ ಈ ಕಡೆ ನೋಡು. ರಾಹುಲ್ ಅವರೇ, ಯಾಕೆ ನವ್ಯ ಟೆನ್ಷನ್ ಮಾಡ್ಕೋತಿದ್ಯಾ? ಇಲ್ಲಿವರೆಗೂ ಹ್ಯಾಪಿಯಾಗೇ ಇದ್ದಲ್ಲ, ಫೀಲ್ ಫ್ರೀ. ನೀನ್ ಹೀಗೆ ಡಲ್ ಆಗಿರೋದನ್ನ ನೋಡಿದ್ರೆ ಯಾರಿಗೆ ಆದ್ರೂ ನನ್ನ ಕ್ಯಾರೆಕ್ಟರ್ ಮೇಲೆ ಡೌಟ್ ಬರುತ್ತೆ. ಐ ಆಮ್ ಓಕೆ. ಯಾಕೆ ಕರೆದಿದ್ದು ಅದನ್ನ ಹೇಳಿ. ಸೈನ್ ಮಾಡೋಕೆ ಅಂತ ಅಗ್ರಿಮೆಂಟ್ ಪೇಪರ್ಸ್ ಕೊಟ್ಟಿದ್ನಲ್ಲ, ಅದನ್ನ ಕೊಡು ಅಂತ ಕೇಳೋದಕ್ಕೆ. ನಾನಿನ್ನೂ ಸೈನ್ ಮಾಡಿಲ್ಲ. ಸೈನ್ ಮಾಡಿಲ್ವಾ? ಯಾಕೆ? ಏನಾಯ್ತು? ನನಗಿಷ್ಟ ಇಲ್ಲ ಅಭಿ, ನಾನು ಅದಕ್ಕೆ ಸೈನ್ ಮಾಡೋಕ್ಕಾಗ್ತಿಲ್ಲ. ಓ ಗಾಡ್, ಮತ್ತೆ ಶುರು ಮಾಡ್ಕೊಂಡ? ಇನ್ನು ಎಷ್ಟು ಸಾರಿ ಎಕ್ಸ್ಪ್ಲೇನ್ ಮಾಡಬೇಕು ನವ್ಯ ನಿನಗೆ? ಹಾಗಲ್ಲ ಅಭಿ, ನಾನು ನಿನ್ನ ಜೊತೆ ಹ್ಯಾಪಿಯಾಗಿರ್ತೀನಿ, ನಿನ್ನ ಪ್ರೀತಿಯಿಂದ ನೋಡ್ಕೋತೀನಿ, ನಿನ್ನ ಲೈಫಲ್ಲಿ ಯಾವ ಪ್ರಾಬ್ಲಮ್ಮು ಕ್ರಿಯೇಟ್ ಮಾಡಲ್ಲ, ಡಿಸ್ಟರ್ಬೆನ್ಸ್ ಆಗಿರಲ್ಲ. ಅಂಥದ್ರಲ್ಲಿ ಈ 6 months ಅಗ್ರಿಮೆಂಟ್ ಯಾಕೆ? ಆಲ್ರೆಡಿ ಎಲ್ಲ ಹೇಳಿದ್ನಲ್ಲ ನವ್ಯ ನಿನಗೆ, ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ. ನೀನು ಎಷ್ಟೇ ಒಳ್ಳೆಯವಳಾಗಿದ್ರು ನನ್ನ ಬಿಹೇವಿಯರ್ ನಿನ್ಗೆ ಇಷ್ಟ ಆಗದೆ ಇರ್ಬೋದು, ನಾನಿನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನೀನು ಚೇಂಜ್ ಆಗ್ಬೋದು, ಯಾವುದು ಹೇಳಕ್ಕಾಗಲ್ಲ. ಜೊತೆಗಿರ್ಬೇಕು ಅಂತ ಆಸೆ ಪಡ್ಬೇಕೆ ಹೊರತು ಹೀಗೆ ದೂರ ಆದ್ರೆ ಆಸ್ತಿ ಏನಾಗುತ್ತೋ ಅಂತ ಭಯ ಪಡೋದು ಯಾಕೆ ಅಭಿ? ನೋಡ್ ನವ್ಯ, ನಿನ್ಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯ್ತು. ನಿನಗೋಸ್ಕರ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ, ನನಗೆಲ್ಲ ಟಾರ್ಚರ್ ಅನಿಸ್ತಿದೆ, ಹುಚ್ಚಿಡ್ದಾಗ ಆಗ್ತಿದೆ. ಹೇಳಿದ ತಕ್ಷಣ ಮಾಡಿದ್ದಿದ್ರೆ ಎಲ್ಲ ಸಿಂಪಲ್ ಅನಿಸ್ತಿತ್ತು. ನೀನು ಹೀಗೆ ಡಿಲೇ ಮಾಡ್ತಿರೋದಕ್ಕೆ ನಿನಗೆ ಟಾರ್ಚರ್ ಅನಿಸ್ತಿದೆ. ಟೈಮ್ ವೇಸ್ಟ್ ಮಾಡದೆ ಆ ಡಾಕ್ಯುಮೆಂಟ್ ಮೇಲೆ ಎಷ್ಟು ಬೇಗ ಸೈನ್ ಮಾಡ್ತೀಯೋ ಅಷ್ಟು ಒಳ್ಳೇದು. ನಡಿ ಹೋಗೋಣ. ಆ ಎಕ್ಸ್ಪ್ರೆಷನ್ ಸ್ವಲ್ಪ ಬದಲಾಯಿಸು ನವ್ಯ, ಇಲ್ಲ ಅಂದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ನಡಿ ಹೋಗೋಣ. ಇಂಥವ್ರ ಜೊತೆಗ ನೀವು ಲೈಫ್ ಶೇರ್ ಮಾಡ್ಕೊಳ್ತಿರೋದು ಬೇಡ ಮೇಡಮ್. ದಯವಿಟ್ಟು ನಿಮ್ಮ ಒಪಿನಿಯನ್ನ ಬದಲಾಯಿಸಿ ಅವನ ಬಗ್ಗೆ ಮನೇಲಿ ಎಲ್ರಿಗೂ ನಿಜ ಹೇಳಿ. ಕಪ್ ಕೇಕ್ ಬಗ್ಗೆ ಬೇಕಾದ್ರೆ ಕೇಳಿ, ಕನ್ಫ್ಯೂಸ್ ಆಗದೆ ಎಲ್ಲ ಹೇಳ್ತೀನಿ. ಅಷ್ಟು ಬಿಟ್ರೆ ಅಬೌಟ್ ಈ ಮೆಹಂದಿ ಎಲ್ಲ ನನ್ನ ಕೇಳ್ಬೇಡಿ. ಏನು ಫಂಕ್ಷನ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ನಿಮ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಯಾ ಆಂಟಿ, ಅಕ್ಕ ಏನೋ ಜೋಕ್ ಮಾಡ್ತಿದ್ರು ಅಷ್ಟೇ. ಅದೇನು ಅಂತ ನಮಗೂ ಹೇಳಿದ್ರೆ ನಾವು ನಗ್ತೀವಲ್ವಾ ಅತ್ಗೆ? ನನಗ್ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಿದ್ರೆ ನನಗ್ ಗೊತ್ತಿರೋ ಆನ್ಸರ್ಸ್ ಹೇಳ್ತಿದ್ದೀನಿ. ಅದನ್ನೇ ಜೋಕ್ ಅನ್ಕೊಂಡು ಇವರೆಲ್ಲ ನಗ್ತಿದ್ದಾರೆ. ಏನದು ಕ್ವಶನ್ಸ್? ಇವತ್ತು ಮೆಹಂದಿ ಫಂಕ್ಷನ್ ಅಲ್ವಾ ಆಂಟಿ? ಗೋರಂಟಿ ಹಿಸ್ಟ್ರಿ ಅಂಡ್ ಕಲ್ಚರ್ ಬಗ್ಗೆ ಕೇಳ್ತಾ ಇದ್ದೆ ಅಷ್ಟೇ. ನಿನ್ನ ಅಕ್ಕಂಗೆ ಗೋಲ್ಡ್ ಬಗ್ಗೆ ಗೊತ್ತೇ ಹೊರತು ಗೋರ್ಹಂಟೆ ಬಗ್ಗೆ ಗೊತ್ತಿಲ್ಲ ಪ್ರೀತಿ. ವನಜಾ, ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಟು ಬಿ ಫ್ರ್ಯಾಂಕ್, ವನಜಕ್ಕಂಗೆ ಮಾತ್ರ ಅಲ್ಲ ಆಂಟಿ, ಇಲ್ಲಿರೋ ತುಂಬಾ ಜನರಿಗೆ ಗೋರಂಟಿ ಹಚ್ಕೊಳ್ಳೋದು ಮಾತ್ರ ಅಲ್ಲ, ಅದ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತಾಗ್ಬೇಕು.
ಸೊ ಎಲ್ರಿಗೂ ತಿಳಿಯೋ ಹಾಗೆ ನೀವೇ ಹೇಳ್ಬಿಡಿ ಆಂಟಿ. ಗೋರಂಟಿ ಅಂದ್ರೆ ಗೌರಿ ಮನೆಯ ಎಲೆ ಅಂತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಮ್ಮನ್ನ ಸೌಭಾಗ್ಯ ದೇವತೆಯಾಗಿ ಭಾವಿಸ್ತಾರೆ. ಹಣೆ ಮೇಲೆ ಬೊಟ್ಟು, ಕೈಗಳಿಗೆ ಬಳೆಗಳು, ಗಂಧ, ಅರಿಶಿನ, ಕುಂಕುಮ, ಹೂವಿನ ಜೊತೆಗೆ ಈ ಗೋರಂಟಿನೂ ಕೂಡ ಸೌಭಾಗ್ಯದ ಚಿಹ್ನೆ ಇದ್ದಾರೆ. ಅಂಗೈ ಮೇಲೆ ಹಾಕೋ 2 ಚಕ್ರಗಳು ಜ್ಞಾನಕ್ಕೆ ಗುರ್ತು. ಆಷಾಢ ಮಾಸದಲ್ಲಿ ಗಂಡನಿಂದ ದೂರ ಇರೋ ಹೆಂಡತಿ ಕೈ ಮೇಲೆ ಹಾಕೊಳ್ಳುವಂಥ ಕೆಂಪು ಬಣ್ಣ ಅವನನ್ನ ಜ್ಞಾಪಿಸ್ಕೊಳ್ಳೋ ಸಂಕೇತ ಕೂಡ ಆಗಿರುತ್ತೆ. ಪ್ರತಿದಿನನೂ ನನಗೆ ಆಷಾಢ ಅಂತ ಹಾಗೆ ಆಯ್ತು. ಅಬ್ಬಾ ಹೌದಾ? ಆಂಟಿ, ಈ ಗೋರಂಟಿನ ಸ್ಪೆಸಿಫಿಕ್ ಆಗಿ ಮಂತ್ ಆಷಾಢ ಮಾಸದಲ್ಲೇ ಯಾಕೆ ಅಪ್ಲೈ ಮಾಡ್ಕೊಳ್ತಾರೆ? ಯಾಕೆ ಅಂದ್ರೆ ಆಷಾಢ ಮಾಸ ಗ್ರೀಷ್ಮ ಋತುವಲ್ಲಿ ವಾತಾವರಣ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಬದಲಾಗುತ್ತೆ. ಆಗ ಶರೀರದಲ್ಲಿ ಕಫದ ಸಂಬಂಧ ಸಮಸ್ಯೆಗಳೆಲ್ಲ ಶುರುವಾಗುತ್ತೆ. ಈ ಗೋರಂಟಿ ಎಲೆ ಆ ಸಮಸ್ಯೆಯನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮೋರೋವರ್, ಗೋರಂಟಿನ ಬೆರಳಿಗೆ ಹಚ್ಕೊಳ್ಳೋದ್ರಿಂದ ಕೈ ಅಂದವಾಗಿ ಕಾಣೋದು ಮಾತ್ರ ಅಲ್ಲ, ಆರೋಗ್ಯವಾಗಿ ಕೂಡ ಇರುತ್ತೆ. ಕ್ರ್ಯಾಕ್ಸ್ನಿಂದ ಪ್ರೊಟೆಕ್ಷನ್ ಕೂಡ ಸಿಕ್ಕತ್ತೆ. ಮಾತಮ್, ಗ್ರೀನ್ ಆಗಿರೋ ಮೆಹಂದಿ ಕೈಗೆ ಹಾಕೊಂಡಿದ ತಕ್ಷಣ ರೆಡ್ ಕಲರ್ ಯಾಕಾಗತ್ತೆ? ಯೆಲ್ಲೋ ಇಲ್ಲ ಬ್ಲೂ ಕಲರ್ ಆಗ್ಬಹುದಲ್ವಾ? ಹಾಗಾದ್ರೆ ನಿನ್ ಮುಖಕ್ಕೆ ಮೇಕಪ್ ಹಾಕೋದ್ ಬಿಟ್ಟು ಗೋರಂಟಿ ಹಚ್ಕೋಬೋದಂತಲ್ವಾ? ಗೋರಂಟಿಲಿರೋ ಲಾಸೆನ್ ಅನ್ನೋ ಕೆಮಿಕಲ್ನಿಂದ ಆ ರೆಡ್ ಕಲರ್ ಬರುತ್ತೆ. ಈ ಆರ್ಟಿಫಿಷಿಯಲ್ ಆಗಿ ಸಿಗೋ ಕೋನ್ನಲ್ಲಿ ಬಣ್ಣಕ್ಕೋಸ್ಕರ ಬೇರೆ ಬೇರೆ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ. ಬಟ್ ಅದು ಹೆಲ್ತ್ಗೆ ಒಳ್ಳೇದಲ್ಲ. ಅದಕ್ಕೆ ಹೋಮ್ ಮೇಡ್ ಗೋರಂಟಿ ಇಸ್ ಆಲ್ವೇಸ್ ಬೆಸ್ಟ್. ವಾವ್, ಗ್ರೇಟ್. ನಿಜವಾಗ್ಲೂ ನೀವು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಂಟಿ. ಪ್ರೀತಿ, ನಮ್ಮ ಮೇಡಮ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾವುದೇ ಟಾಪಿಕ್ ಆದ್ರೂ ಸರಿ ಪಟಪಟ ಅಂತ ಮಾತಾಡ್ಬಿಡ್ತಾರೆ. ಎಲ್ಲ ಗೊತ್ತಿರೋ ನಿಮ್ ಮೇಡಮ್ಮು ನಮ್ ಕನ್ನಡ ಸಂಪ್ರದಾಯದಲ್ಲಿ ಇಲ್ಲದೆ ಇರೋ ಏರ್ಪಾಡ್ನೆಲ್ಲ ಯಾಕೆ ಮಾಡ್ತಿದಾರೋ? ಗೋರಂಟಿ ಹಚ್ಕೊಳ್ಳೋದಕ್ಕೂ ಕೂಡ ಇಷ್ಟೆಲ್ಲ ಸಂಭ್ರಮ ಅಗತ್ಯನಾ? ಇದೆಲ್ಲ ನಾವು ಸಂಭ್ರಮಕ್ಕೋಸ್ಕರ ಮಾಡ್ಕೊಂಡಿರೋ ಏರ್ಪಾಡು ಬಿಟ್ರೆ ಸಂಪ್ರದಾಯಕ್ಕೆ ಎಲ್ಲೂ ಅಗೌರವ ತೋರಿಸಿಲ್ಲ ಅಂತ ಹೇಳು ರಾಹುಲ್. ಮದುವೆ ಅಂದ್ರನೇ ಜನರು ಸಂಭ್ರಮ. ಪ್ರತ್ಯೇಕವಾಗಿ ಈ ಉತ್ಸಾಹ ಯಾಕೆ? ನಮ್ಮ ಸಂಪ್ರದಾಯದಲ್ಲಿ ಮನೆಯವರೆಲ್ಲರೂ ಕೆಲಸ ಮುಗಿದ ಮೇಲೆ ಒಂದ್ ಕಡೆ ಎಲ್ಲರೂ ಸೇರಿ ಮಾತಾಡ್ಕೊಳ್ತಾ ಗೋರಂಟಿನ ಹಚ್ಕೊಳ್ತಾರೆ. ನಾರ್ತ್ ಇಂಡಿಯನ್ಸ್ ಅದಕ್ಕೆ ಮೆಹಂದಿ ಫಂಕ್ಷನ್ ಅಂತ ಹೆಸರಿಟ್ಟಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಹೇಳು ರಾಹುಲ್. ಸೌಭಾಗ್ಯದ ಬಗ್ಗೆ ಪಂಡಿತರ ಹಾಗೆ ಉಪದೇಶ ಕೊಡೋದಲ್ಲ, ಗಂಡಂಗೆ ಗೌರವ ಕೊಡೋದು, ಅವನ್ ಮಾತನ್ನ ಲೆಕ್ಕಕ್ಕೆ ತಗೊಳ್ಳೋದು ಕೂಡ ಅದ್ರ ಲಕ್ಷಣ ಅಂತ ಮೊದಲು ಅವಳಿಗೆ ತಿಳ್ಕೊಳಕ್ ಹೇಳು. ನನ್ನ ಗೌರವ ಗೋರಂಟಿ ಹಾಗೆ ರಾಹುಲ್. ಹೊರಗಡೆಗೆ ಕಪ್ಪಾಗಿ ಕಾಣಿಸಿದ್ರು ಹಚ್ಚಿದ ನಂತರ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಅದನ್ನ ನೋಡ್ಬೇಕೆ ಹೊರತು ಅವಸರ ಮಾಡಬಾರ್ದು ಅಂತ ಅವ್ರಿಗೆ ಹೇಳು. ಅಂಕಲ್, ಆಂಟಿ, ಪ್ಲೀಸ್. ಎಲ್ಲರೂ ಹ್ಯಾಪಿಯಾಗಿರ್ಬೇಕು ಅಂತ ಸೆಲೆಬ್ರೇಟ್ ಮಾಡ್ತಿದ್ರೆ ನೀವ್ ಹೀಗೆ ಆರ್ಗ್ಯೂ ಮಾಡೋದು ಚೆನ್ನಾಗಿರಲ್ಲ. ನಾನೇನ್ ಸ್ಟಾರ್ಟ್ ಮಾಡ್ಲಿಲ್ವಲ್ಲ. ನಾನೇನಾದ್ರೂ ಸ್ಟಾರ್ಟ್ ಮಾಡಿದ್ನಾ? ಡ್ಯಾಡ್, ಪ್ಲೀಸ್ ಡ್ಯಾಡ್.
ಸಂಬಂಧಪಟ್ಟಿರೋ ವಿಷಯನಮ್ಮ. ನೀವ್ ನಗ್ತಾ ಇದ್ರೇನೆ ಎಲ್ರೂ ಸಂತೋಷವಾಗಿರ್ತಾರೆ. ಇಲ್ದಿದ್ರೆ ನಿಮ್ಗಿಂತ ಹೆಚ್ಚು ನೋವು ಪಡ್ತಾರಮ್ಮ. ಇವನ್ಯಾಕೆ ನವ್ಯ ಮೇಡಮ್ ರೂಮಲ್ಲಿದ್ದಾನೆ? ಥ್ಯಾಂಕ್ ಯು ನವ್ಯ, ಥ್ಯಾಂಕ್ ಯು ಸೋ ಮಚ್. ಈ ಚಿಕ್ಕ ಆಟೋಗ್ರಾಫ್ಗೋಸ್ಕರ 2 ಡೇಸ್ ಟೆನ್ಷನ್ ಕೊಟ್ಬಿಟ್ಟೆ. ನವ್ಯ, ಮೆಹಂದಿ ಫಂಕ್ಷನ್ ಶುರುವಾಗ್ತಿದೆ. ನಿಜವಾದ ಎಂಜಾಯ್ಮೆಂಟ್ ಈಗಲೇ ಮಾಡಬೇಕು. ಇನ್ನೂ ನೀನು ಡಲ್ಲಾಗೆ ಇದೆಯಲ್ಲ, ಚಿಯರ್ ಅಪ್. ಗೋರಂಟಿನ ನೀನ್ ಆಗ್ಲೇ ಪ್ರಿಪೇರ್ ಮಾಡ್ದೆ ಅಲ್ವಾ, ಮತ್ತೆ ಕೋನ್ ಯಾಕೆ? ಈ ಮೆಹಂದಿಯಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಮೇಡಮ್ ಹೇಳಿದ್ರಲ್ವಾ? ಇದು ಅದಲ್ಲಮ್ಮ, ಗೋರಂಟಿನ ಮೆತ್ತಗ್ ರುಬ್ಬಿ ಎಲ್ರಿಗೂ ಹಚ್ಕೊಳ್ಳೋದಕ್ಕೆ ಸುಲಭ ಆಗ್ಲಿ ಅಂತ ಹೀಗೆ ಕೋನಗ್ ಹಾಕಿಟ್ಟಿದ್ದೀನಿ. ಪರವಾಗಿಲ್ವೇ, ನಂತರ ನೀನು ಇಂಟೆಲಿಜೆಂಟೇ. ಹೌದು, ಈ 2 ಕೋನ್ಸ್ ಯಾಕೆ ಸಪರೇಟ್ ಆಗಿ ಎತ್ತಿದ್ಯಾ? ಅಂದ್ರೆ ಇದು ನವ್ಯಮ್ಮಂಗೋಸ್ಕರನಮ್ಮ. ಓ ನವ್ಯ, ನನ್ನ ಬಿಟ್ಟು ಆ ಸರ್ಸುನ ಸಪೋರ್ಟ್ ಮಾಡ್ತೀಯಾ? ಇರು, ನಿನಗೂ ಆ ಸರ್ಸುಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ ಸರಿ, ಕೆಲಸ ಮುಗಿಸು. ಏನ್ ನವ್ಯ, ನನ್ ಮಗ ಏನಾದ್ರೂ ಸೀಕ್ರೆಟ್ಸ್ ಹೇಳ್ತಿದ್ನಾ? ಸೀಕ್ರೆಟ್ ಆಗಿದ್ದಿದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೋತಿದ್ರ ಮಾಮ್. ಮದ್ವೆ ಆಗ್ತಿರೋ ಹುಡುಗ ಹುಡುಗಿ ಈ ರೀತಿ ಸೈಡ್ ಕರ್ಕೊಂಡು ಹೋಗಿ ಮಾತಾಡೋದು, ಸೀಕ್ರೆಟ್ ಆಗಿ ಶೇರ್ ಮಾಡ್ಕೊಳ್ಳೋದು ತಪ್ಪೇನೂ ಇಲ್ಲ. ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಆಂಟಿ. ನವ್ಯ ಸ್ವಲ್ಪ ಹೆದರಿದ್ದಕ್ಕೆ ಏನಾಗಲ್ಲ ಅಂತ ಧೈರ್ಯ ಹೇಳ್ತಿದ್ದೆ. ನವ್ಯ, ನೀನಿಲ್ಲಿ ಎಷ್ಟು ಹ್ಯಾಪಿ ಆಗಿದೆಯೋ ಅಭಿ ನಿನ್ನ ಅಲ್ಲಿ ಅಷ್ಟೇ ಹ್ಯಾಪಿಯಾಗಿ ನೋಡ್ಕೋತಾನೇನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮಿ ಆಂಟಿ. ಒಂದು ಸಾರಿ ನಿನ್ನ ಮದುವೆ ವಿಷಯದಲ್ಲಾಗಿರೋ ತಪ್ಪು ಮತ್ತೇನಾದ್ರೂ ಹಾಗೆ ನಡೆದ್ಬಿಟ್ರೆ ನಾನು ತಡ್ಕೊಳ್ಳೋದಿಲ್ಲ ನವ್ಯ. ಅದಕ್ಕೆ ಈ ಮದುವೆಗೆ ಸಂಬಂಧಪಟ್ಟಿರೋ ಪ್ರತಿ ಸಣ್ಣ ವಿಷಯನೂ ನಾನೇ ಹತ್ರ ಇದು ಕೇರ್ ತಗೊಳ್ತಿದ್ದೀನಿ. ಇದು ಜಸ್ಟ್ ಮ್ಯಾರೇಜ್ ಅಲ್ಲ ನವ್ಯ, ನಮ್ ಸ್ಟೇಟಸ್ ಸಿಂಬಲ್, ನಮ್ಮ ರೆಸ್ಪೆಕ್ಟ್ನ ಹೆಚ್ಚು ಮಾಡೋಕಿರೋ ರೀಸನ್. ಇದಕ್ಕೂ ಮುಂಚೆ ಎಂಗೇಜ್ಮೆಂಟ್ ನಿಂತು ಹೋದಾಗ ತುಂಬಾ ಜನ ಸಿಂಪತಿ ತೋರಿಸಿದ್ರು, ಎಲ್ಲರೂ ಏನೇನೋ ಮಾತಾಡ್ಕೊಂಡ್ರು. ಈ ಮದುವೆ ನಡೆಯೋದ್ರಿಂದ ಅವ್ರೆಲ್ಲರ ಬಾಯು ಮುಚ್ಚೋಗುತ್ತೆ. ಆ ವೇಸ್ಟ್ ಸಂಬಂಧ ಮಿಸ್ ಆಗಿದ್ರಿಂದಾನೆ ಮಲ್ಟಿ ಮಿಲೇನಿಯರ್ಸ್ ಆಗಿರೋ ಒಳ್ಳೆ ಜನ ನಿನಗೆ ಅತ್ತೆ ಮಾವ ಆಗ್ತಿದ್ದಾರೆ. ನನ್ನ ಸಂತೋಷ, ನನ್ನ ಧೈರ್ಯ ಏನು ಗೊತ್ತಾ ನವ್ಯ? ನಿನ್ನನ್ನ ಇವ್ರ ಮನೆಗೆ ಸೊಸೆಯಾಗಿ ಕಳಿಸೋದು. ನಿನ್ ಒಳ್ಳೆ ಮನ್ಸಿಂದ ನೀನ್ ಹಾಗಂದ್ರು ನಿನ್ ಮಗಳನ್ನ ನಮ್ಮನೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಅದೃಷ್ಟ ವಾಗ್ದೇವಿ. ನವ್ಯ, ಏನಾಯ್ತು? ಯಾಕೆ ಹೀಗೆ ಡಲ್ ಆಗಿದೀಯಾ? ಏನಿಲ್ಲ ಮೇಡಮ್, ಐ ಆಮ್ ಓಕೆ. ಓಕೆ ಅಂತ ನೀನ್ ಹೇಳೋದಲ್ಲ, ನಿನ್ನ ನಗು ನೋಡಿ ನಾನು ಹೇಳಬೇಕು. ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ? ಐ ಆಮ್ ಆಲ್ವೇಸ್ ದೇರ್ ವಿತ್ ಯು ನವ್ಯ. ಬೇಡ, ಹಾಗಿರ್ಬೇಡ. ನೀನ್ ಹ್ಯಾಪಿಯಾಗಿರ್ಬೇಕು ಅಂತ ತಾನೇ ಇದೆಲ್ಲ ಮಾಡ್ತಾ ಇರೋದು. ನೀನ್ ನಗ್ತಾ ಇದ್ರೆ ಮಾತ್ರ ಈ ಮನೆಗೆ ಹಬ್ಬ ಸಂಭ್ರಮ ಎಲ್ಲ. ಓಕೆ ಮೇಡಮ್. ಆಲ್ ರೈಟ್. ಆಂಟಿಯಿಂದ ಈ ಗೋರಂಟಿ ದೊಡ್ಡತನ ಗೊತ್ತಾಯ್ತು. ಈಗ ಈ ಮೆಹಂದಿಯಿಂದ ವೈಫ್ ಅಂಡ್ ಹಸ್ಬೆಂಡ್ ರಿಲೇಶನ್ಶಿಪ್ ದೊಡ್ಡತನ ಎಷ್ಟಂತ ಗೊತ್ತಾಗುತ್ತೆ. ಬ್ರೋ ಅಂಡ್ ನವ್ಯ, ನೀವು ಅಲ್ಲಿ ಕುತ್ಕೊಳ್ಳಿ.
ಮಾಮ್ ಅಂಡ್ ಡ್ಯಾಡ್ ನೀವಿಬ್ರು ಅಲ್ಲಿ, ಅಕ್ಕ ಅಂಡ್ ಭಾವ ನೀವಿಲ್ಲಿ ಕುತ್ಕೊಳ್ಳಿ. ಅಂಕಲ್, ನೀವು ಆಂಟಿ ಪಕ್ಕ ಕುತ್ಕೊಳ್ಳಿ. ಪರವಾಗಿಲ್ಲಮ್ಮ, ನಾನು ನಿಂತ್ಕೊಂಡೇ ಇರ್ತೀನಿ. ನಿಮ್ಮ ಆಂಟಿ ಕೂತ್ಕೊಳ್ಳೋಕೆ ಹೇಳು. ನನಗಷ್ಟೊಂದು ಮರ್ಯಾದೆ ಅವಶ್ಯಕತೆ ಇಲ್ಲ, ಅವರನ್ನೇ ಕೂತ್ಕೊಳ್ಳೋದಕ್ಕೆ ಹೇಳು. ಡ್ಯಾಡ್ ಪ್ಲೀಸ್ ಹೋಗಿ ಕೂತ್ಕೊಳ್ಳಿ ಡ್ಯಾಡ್.